ನಾವಿವತ್ತು ನೋಡ್ತಿರೋಂತ ಮೂವಿ ಎಂತದ್ದು ಅಂತಂದ್ರೆ ಇದ್ದಕ್ಕಿದ್ದಂಗೆನೆ ಒಂದು ದಿನ ಒಂದು ಪ್ರಜಾತಿಯ ಏಲಿಯನ್ಸ್ ಗಳು ಭೂಮಿ ಮೇಲೆ ಅಟ್ಯಾಕ್ ಮಾಡ್ಬಿಡ್ತವೆ. ಅವುಗಳು ಏನಕ್ಕೆ ಅಟ್ಯಾಕ್ ಮಾಡ್ದೋ, ಯಾವ್ದಕ್ಕೋಸ್ಕರ ಅಟ್ಯಾಕ್ ಮಾಡ್ದೋ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಇದಾದ್ಮೇಲೆ ಮನುಷ್ಯರು ಮಾಡುವಂತ ಕೆಲಸ ನಾವು ಯೋಚನೆ ಕೂಡ ಮಾಡೋದಕ್ಕಾಗೋದಿಲ್ಲ. ಅಂದಾಗೆ ಮೂವಿ ಹೆಸರು ಎಂಡರ್ಸ್ ಗೇಮ್ ಅಂತ. ಸರ್, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾದಾಗ ನಮ್ಗೆ ತೋರಿಸ್ತಾರೆ ಫಾರ್ಮಿಕ್ ಅನ್ನೋ ಒಂದು ಏಲಿಯನ್ಸ್ ಗಳು ಭೂಮಿಯ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿರ್ತವೆ ಭೂಮಿನ ತಮ್ಮ ವಶಕ್ಕೆ ತಗೊಳ್ಳೋದಕ್ಕೆ ಅಂತ. ಆದ್ರೆ ಒಂದಷ್ಟು ಸೋಲ್ಜರ್ಸ್ ಗಳು ಆ ಏಲಿಯನ್ ಸ್ಪೇಸ್ಶಿಪ್ ಅನ್ನ ನಾಶ ಮಾಡಿ ಭೂಮಿನ ಕಾಪಾಡಿದ್ರು. ನಂತರ ಸೀನ್ ಇಲ್ಲಿಂದ 50 ವರ್ಷಗಳ ಕಾಲ ಮುಂದಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮ್ಗೆ ಗೇಮ್ ಅನ್ನ ಆಡ್ತಿರುವಂತ ಒಬ್ಬ ಎಂಡರ್ ಅನ್ನೋ ಹುಡುಗನ ತೋರಿಸ್ತಾರೆ. ಇವನ್ ಜೊತೆ ಪಾರ್ಕರ್ ಅನ್ನೋ ಒಬ್ಬ ಹುಡುಗನು ಕೂಡ ಗೇಮ್ ಆಡ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇದು 2195ನೇ ಇಸ್ವಿ. ಈಗ ಮನುಷ್ಯರು ಒಂದು ಗೇಮಿಂಗ್ ಪ್ರೋಗ್ರಾಮ್ ಅನ್ನ ನಡೆಸ್ತಿರ್ತಾರೆ. ಇದರಲ್ಲಿ ಮಕ್ಕಳಿಗೆ ವಾರ್ ಗೇಮ್ಸ್ ಅನ್ನ ಆಡಿಸಿ ತಯಾರು ಮಾಡಿಸ್ತಿರ್ತಾರೆ. ಏಲಿಯನ್ಸ್ ಗಳೇನಾದ್ರೂ ಮತ್ತೆ ಅಟ್ಯಾಕ್ ಮಾಡಿದಾಗ ಅವುಗಳ ಮೇಲೆ ಯುದ್ಧ ಮಾಡೋದಕ್ಕೆ ಅಂತ. ಎಂಡರ್ ಗೇಮ್ ಅನ್ನ ಗೆದ್ಬಿಡ್ತಾನೆ. ಆದ್ರಿಂದ ಪಾರ್ಕರ್ ಮತ್ತೊಂದ್ಸಲ ಗೇಮ್ ಅನ್ನ ಆಡುವಂತಾನೆ. ಆದ್ರೆ ಇವನ್ ಮಾತ್ರ ಇಲ್ಲ, ನಾನ್ ನಾಳೆ ಆಡ್ತೀನಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಒಂದು ರೂಮ್ ನಲ್ಲಿ ಕುಂತ್ಕೊಂಡು ಕರ್ನಲ್ ಆಗಿರುವಂತ ಗ್ರಾಫ್ ಹಾಗೆ ಮೇಜರ್ ಆಗಿರುವಂತ ಗ್ವೆನ್ ಕೂಡ ನೋಡ್ತಿರ್ತಾರೆ. ಹೀಗೆ ಇವನು ಹೊರಗಡೆ ಬಂದಾಗ ಮೈಕ್ ನಲ್ಲಿ ಅನೌನ್ಸ್ ಮಾಡ್ತಾರೆ, ಎಂಡರ್ ಮೆಡಿಕಲ್ ಫೆಸಿಲಿಟಿ ರೂಮ್ ಗೆ ಹೋಗು ಅಂತ. ಇವನ್ಗೂ ಕೂಡ ಆ ರೂಮ್ ಗೆ ಬಂದಾಗ ಗೊತ್ತಾಗುತ್ತೆ ಇವನ ಕತ್ನಲ್ಲಿರುವಂತ ಡಿವೈಸ್ ಅನ್ನ ತೆಗೆಯೋದಕ್ಕೆ ಕರೆದಿದ್ದಾರೆ ಅಂತ. ಈ ಗೇಮಿಂಗ್ ಪ್ರೋಗ್ರಾಮ್ ನಲ್ಲಿರುವಂತ ಮಕ್ಕಳಿಗೆಲ್ಲರಿಗೂ ಈ ಡಿವೈಸ್ ಅನ್ನ ಹಾಕಿರ್ತಾರೆ. ಆದ್ರೆ ಆ ಡಿವೈಸ್ ಅನ್ನ ಇವನ ಕತ್ತಿಂದ ತೆಗೆದು ಬಿಡ್ತಾರೆ. ಆದ್ರಿಂದ ಇವನು ಅನ್ಕೋತಿರ್ತಾನೆ ನನ್ನನ್ನ ಈ ಗೇಮಿಂಗ್ ಪ್ರೋಗ್ರಾಮ್ ಇಂದ ತೆಗೆದು ಬಿಟ್ಟಿದ್ದಾರೆ ಅಂತ. ಅದೇ ಸಮಯಕ್ಕೆಲ್ಗೆ ಪಾರ್ಕರ್ ಬಂದು ಎಂಡರ್ ನ ಒಂದು ರೂಮ್ ಗೆ ಎಳ್ಕೊಂಡ್ ಬರ್ತಾನೆ. ನನ್ನನ್ನೇ ಗೇಮ್ ನಲ್ಲಿ ಸೋಲಿಸ್ತೆ ಅಲ್ವಾ, ಬಾಯಿಗ ನಾವಿಬ್ರು ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಮಾಡೋಣ ಅಂತ. ಇದರಿಂದ ಎಂಡರ್ ಪಾರ್ಕರ್ ಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ಅಲ್ಲಿದ್ದಂತ ಬೇರೆ ಮಕ್ಕಳು ಕೂಡ ಇವನನ್ನ ತಡೆಯೋದಕ್ ಬರೋದಿಲ್ಲ. ನಂತರ ಇವನು ಮನೆಗ್ ಬಂದು ಇವನ ಅಕ್ಕ ಆಗಿರುವಂತ ವ್ಯಾಲೆಂಟೀನಾಗೆ ಹೇಳ್ತಾ ಹೋಗ್ತಾನೆ, ನಾನು ಗೇಮ್ ನಲ್ಲಿ ಚೀಟಿಂಗ್ ಮಾಡಿದೆ ಅಂತ ಅವರು ನನ್ನನ್ನ ತೆಗ್ದಾಕಿದ್ದಾರೆ ಅನ್ಸುತ್ತೆ. ಆದ್ರೆ ನಾನು ಯಾವುದೇ ತರದ ಚೀಟಿಂಗ್ ಮಾಡಿಲ್ಲ ಅಂತ. ವ್ಯಾಲೆಂಟಿನಾ ಯಾವಾಗ್ಲೂ ಎಂಡರ್ ಗೆ ತುಂಬಾನೇ ಸಪೋರ್ಟಿವ್ ಆಗಿರ್ತಾಳೆ. ಇಲ್ಲೇ ಎಂಡರ್ ನ ಅಣ್ಣ ಆಗಿರುವಂತ ಬರ್ನಾರ್ಡ್ ನು ಕೂಡ ನಮ್ಗೆ ತೋರಿಸ್ತಾರೆ. ಇವನಿಗೆ ಎಂಡರ್ ನ ಕಂಡ್ರೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಯಾಕೆಂತಂದ್ರೆ ಇವನು ಗೇಮಿಂಗ್ ಪ್ರೋಗ್ರಾಮ್ ನಲ್ಲಿ ಫೇಲ್ ಆಗೋಗಿರ್ತಾನೆ. ಆದ್ರೆ ಎಂಡರ್ ಮಾತ್ರ ಇವನ್ಗಿಂತ ಜಾಸ್ತಿ ಚೆನ್ನಾಗಿ ಗೇಮ್ ಆಡ್ತಾನೆ, ಹಾಗೆ ತುಂಬಾ ಇಂಟೆಲಿಜೆಂಟ್ ಆಗಿದ್ದಾನೆ ಅಂತ. ನಂತರ ಎಂಡರ್ ತುಂಬಾ ಬೇಜಾರಾಗಿ ಕುಂತಿರ್ಬೇಕಾದ್ರೆ ಇವನ ತಂದೆ ಇವನಿಗೆ ಅರ್ಥ ಮಾಡಿಸ್ತಾರೆ, ಚಿಕ್ಕವನಿರ್ಬೇಕಾದ್ರೆ ನಾನು ಕೂಡ ಈ ಗೇಮಿಂಗ್ ಪ್ರೋಗ್ರಾಮ್ ನಲ್ಲಿ ಇದ್ದೆ. ಆಗಿನ ಕಾಲದಲ್ಲಿ ಅಷ್ಟೊಂದು ಕಾಂಪಿಟೇಷನ್ ಇಲ್ಲದೆ ಇದ್ರು ಕೂಡ ನನ್ನ ಕೈಲಿ ಗೆಲ್ಲೋದಕ್ ಆಗಿರ್ಲಿಲ್ಲ. ಈಗಿನ ಕಾಲದಲ್ಲಿ ಇಷ್ಟೊಂದು ಕಾಂಪಿಟೇಷನ್ ಇದ್ರೂ ಕೂಡ ನೀನು ಇಲ್ಲಿವರೆಗೂ ಬಂದಿದ್ಯಾ, ನಾನು ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ ಅಂತ. ಹೀಗೆ ಇವರು ಊಟ ಮಾಡ್ತಿರ್ಬೇಕಾದ್ರೆ ಒಂದು ಸ್ಕ್ರೀನ್ ಪಾಪ್ ಅಪ್ ಆಗುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ ಕರ್ನಲ್ ಆಗಿರುವಂತ ಗ್ರಾಫ್ ಹಾಗೆ ಮೇಜರ್ ಆಗಿರುವಂತ ಗ್ವೆನ್ ಇವರ ಮನೆಗ್ ಬಂದಿದ್ದಾರೆ ಅಂತ. ಆಕ್ಚುಲಿ ಎಂಡರ್ ಪಾರ್ಕರ್ ಗೆ ಹೊಡೆದ್ನಲ್ಲ, ಅವನು ಹೊಡೆಯೋ ರೀತಿ ಸಿಚುಯೇಷನ್ ನ ಕ್ರಿಯೇಟ್ ಮಾಡಿದ್ದೆ ಇವರಿಬ್ರು. ಯಾಕೆಂತಂದ್ರೆ ಇವರು ಎಂಡರ್ ನ ಟೆಸ್ಟ್ ಮಾಡ್ತಿರ್ತಾರೆ. ಈ ತರ ಪರಿಸ್ಥಿತಿ ಬಂದಾಗ ಇವನು ಯಾವ ತರ ಡಿಸಿಷನ್ ನ ಮಾಡ್ತಾನೆ ಅಂತ. ಈ ಟೆಸ್ಟ್ ನಲ್ಲಿ ಇವನು ಪಾಸ್ ಆಗೋಗಿರ್ತಾನೆ. ನಂತರ ಗ್ರಾಫ್ ಇವನಿಗೆ ಹೇಳ್ತಾನೆ, 50 ವರ್ಷಗಳ ಹಿಂದೆ ಏಲಿಯನ್ಸ್ ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಮೇಜರ್ ರೆಕಮ್ ಅನ್ನೋ ಒಬ್ಬ ಸೋಲ್ಜರ್ ಏಲಿಯನ್ ಶಿಪ್ ನ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಭೂಮಿನ ಕಾಪಾಡಿದ್ರು. ನನ್ಗನ್ಸೋ ಪ್ರಕಾರ ಈಗ ನಮ್ಮ ಭೂಮಿನ ಆ ಏಲಿಯನ್ಸ್ ಗಳಿಂದ ಕಾಪಾಡೋದು ನೀನೆ ಅಂತ. ಇವನು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾನೆ ಅಂತಂದ್ರೆ ಗ್ರಾಫ್ ಹಾಗೆ ಗ್ವೆನ್ ಇವನನ್ನ ಅಬ್ಸರ್ವ್ ಮಾಡಿರೋ ಪ್ರಕಾರ ಇವನು ತುಂಬಾನೇ ಇಂಟೆಲಿಜೆಂಟ್ ಆಗಿದ್ದಾನೆ. ನಂತರ ಇವನನ್ನ ಮತ್ತೆ ಪ್ರೋಗ್ರಾಮ್ ಗೆ ರೀಜಾಯಿನ್ ಮಾಡಿಸ್ಕೊಂಡು ಇಲ್ಲಿಂದ ಸ್ಪೇಸ್ ಶಿಪ್ ಇರುವಂತ ಒಂದು ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಇವನು ಸ್ಪೇಸ್ ಶಿಪ್ ನ ಒಳಗಡೆ ಬರ್ತಿದ್ದಂಗೆ ನೋಡ್ತಾನೆ ಈಗಾಗ್ಲೇ ಅಲ್ಲಿ ತುಂಬಾ ಜನ ಮಕ್ಕಳು ಇರ್ತಾರೆ. ಇವನು ಕೂಡ ಅಲ್ಲೇ ಇದ್ದಂತ ಬೀನ್ ಅನ್ನೋ ಒಬ್ಬ ಹುಡುಗನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತಾನೆ. ನಂತರ ಈ ಸ್ಪೇಸ್ ಶಿಪ್ ಇಲ್ಲಿಂದ ಸ್ಪೇಸ್ ಗೆ ಟೇಕ್ ಆಫ್ ಆಗುತ್ತೆ. ರಾಕೆಟ್ ಮೇಲೆ ಬರ್ತಿದ್ದಂಗೆ ಇಲ್ಲಿ ಝೀರೋ ಗ್ರಾವಿಟಿ ಆಗೋಗಿರುತ್ತೆ. ಆಗ ಅಲ್ಲಿಗೆ ಗ್ರಾಫ್ ಬಂದು ಎಲ್ಡರ್ ನ ಅಲ್ಲಿರುವಂತ ಮಕ್ಕಳಿಗೆಲ್ಲರಿಗೂ ಪರಿಚಯ ಮಾಡ್ಕೊಡ್ತಾ ಹೇಳ್ತಾನೆ, ಎಂಡರ್ ಇಲ್ಲಿರೋ ಎಲ್ಲಾ ಮಕ್ಕಳಿಗಿಂತನೂ ತುಂಬಾನೇ ಇಂಟೆಲಿಜೆಂಟ್ ಅಂತ. ನಂತರ ಇವರು ಸ್ಪೇಸ್ ನಲ್ಲಿರುವಂತ ಬ್ಯಾಟಲ್ ಸ್ಕೂಲ್ ಗೆ ಬರ್ತಾರೆ. ಇವ್ರಿಗೆ ಕೊಟ್ಟಿರುವಂತ ರೂಮ್ ಗೆ ಎಂಡರ್ ಬಂದಾಗ ಅಲ್ಲೇ ಇದ್ದಂತ ಡಿವೈಸ್ ಇವನನ್ನ ಸ್ಕ್ಯಾನ್ ಮಾಡಿ ಇವನಿಗೆ ಸೂಟ್ ಅನ್ನ ಹಾಗೆ ಇವನಿಗೆ ಬೇಕಾಗಿರುವಂತ ವಸ್ತುಗಳನ್ನ ಕೊಡುತ್ತೆ. ಅದೇ ಸಮಯಕ್ಕೆಲ್ಗೆ ಸಾರ್ಜೆಂಟ್ ಜೇಮ್ಸ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ಎಲ್ಲರಿಗೂ ಹೇಳ್ತಾನೆ, ನಾನೇನ್ ಮೇಲೆ ನಿಮ್ಮನ್ನ ಟ್ರೈನ್ ಮಾಡೋದು, ನಿಮ್ಗೇನಾದ್ರೂ ಡೌಟ್ ಇತ್ತು ಅಂತಂದ್ರೆ ನನ್ನ ಕೇಳಿ ಸಾಲ್ವ್ ಮಾಡ್ಕೊಳ್ಳಿ, ಅದನ್ನ ಬಿಟ್ಟು ಇಲ್ಲಿ ಬೇರೆ ತರದ ಆಕ್ಟಿವಿಟಿಗಳು ನಡಿಬಾರ್ದು ಅಂತ. ನಂತರ 50 ವರ್ಷದ ಹಿಂದೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತ ವಾರ್ ಫೋಟೇಜಸ್ ಗಳನ್ನ ಇವರಿಗೆ ತೋರಿಸ್ತಾ ಹೇಳ್ತಾರೆ, ಇಂತ ಒಂದು ಭಯಂಕರ ಯುದ್ಧದಲ್ಲಿ ಮೇಜರ್ ರೆಕಮ್ ಅನ್ನೋ ಒಬ್ರು ಸೋಲ್ಜರ್ ಇಂದ ನಾವು ಈ ಯುದ್ಧನ ಗೆದ್ವಿ ಅಂತ. ಆದ್ರೆ ಮೇಜರ್ ರೆಕಮ್ ಹೇಗೆ ಆ ಏಲಿಯನ್ಸ್ ಗಳನ್ನ ಸೋಲ್ಸಿದ್ರು ಅಂತ ಯಾರು ಕೂಡ ಇವರಿಗೆ ಹೇಳೋದಿಲ್ಲ. ನಂತರ ಇವರೆಲ್ಲರಿಗೂ ತುಂಬಾ ಸ್ಪೆಷಲ್ ಆಗಿರುವಂತ ಸೂಟ್ ಗಳನ್ನ ಹಾಕ್ಸಿ ಒಂದು ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ನಂತರ ಗ್ರಾಫ್ ಎಂಡರ್ ನ ಮುಂದೆ ಕರೆದು ಈ ಗೇಟ್ ನ ಒಳಗಡೆ ಹೋಗು ಅಂತ ಹೇಳ್ತಾನೆ. ಇವನು ಕೂಡ ಸರಿ ಅಂತ ಹೇಳಿ ಒಳಗಡೆ ಬಂದ ಹಾಗೆ ಇವನಿಗೆ ಗೊತ್ತಾಗುತ್ತೆ ಈ ಜಾಗದಲ್ಲಿ ಗ್ರಾವಿಟಿ ಇಲ್ಲ, ಝೀರೋ ಗ್ರಾವಿಟಿ ಅಂತ. ಎಲ್ಲಾ ಮಕ್ಕಳು ಕೂಡ ಗೇಟ್ ನ ಒಳಗಡೆ ಬಂದು ಎಂಜಾಯ್ ಮಾಡ್ತಿರ್ತಾರೆ. ಆಗ ಎಂಡರ್ ಸೂಟ್ ನ ಒಳಗಡೆ ಇರುವಂತ ಒಂದು ಗನ್ ಅನ್ನ ಗಮನಿಸ್ತಾನೆ. ಇದು ಏನಿರ್ಬೋದು ಅಂತ ಇವನು ಟೆಸ್ಟ್ ಮಾಡಿದಾಗ ಶೂಟ್ ಮಾಡಿದಂತ ಜಾಗದಲ್ಲಿ ಏನು ಎಫೆಕ್ಟ್ ಆಗೋದಿಲ್ಲ. ಅದಕ್ಕೆ ಇವನು ಫ್ರೆಂಡ್ ಮಾಡ್ಕೊಂಡಿರ್ತಾನಲ್ಲ ಬೀನ್
ಅಂತ. ಅವನು ಮತ್ತೆ ಇವನು ಇಬ್ರು ಕೂಡ ಒಬ್ರಿಗೊಬ್ರು ಶೂಟ್ ಮಾಡ್ಕೋತಾರೆ. ಆಗ ಇವ್ರಿಗೆ ಗೊತ್ತಾಗುತ್ತೆ ಶೂಟ್ ಮಾಡದಂತ ಜಾಗದಲ್ಲಿ ಇವರ ಬಾಡಿ ಫ್ರೀಸ್ ಆಗೋಗುತ್ತೆ ಅಂತ. ನಂತರ ಎಲ್ಲಾ ಮಕ್ಕಳನ್ನ ಒಂದು ಕಡೆ ಕರೆದು ಹೇಳ್ತಾರೆ, ಈ ಗೇಮ್ ನಲ್ಲಿ ನೀವು ಇದೇ ಸ್ಕೂಲ್ ನಲ್ಲಿರುವಂತ ಬೇರೆ ಬೇರೆ ಟೀಮ್ ಗಳ ಜೊತೆ ಕಾಂಪೀಟ್ ಮಾಡಬೇಕು ಅಂತ. ಆದ್ರಿಂದ ಸಾರ್ಜೆಂಟ್ ಆಗಿರುವಂತ ಜೇಮ್ಸ್ ಮುಂದೆ ಬರ್ತಾನೆ ಈ ಗೇಮ್ ನ ಬಗ್ಗೆ ಹೇಳ್ಕೊಡೋದಕ್ಕೆ ಅಂತ. ಈ ಗೇಮ್ ನಲ್ಲಿ 2 ಟೀಮ್ ನವರು ಕಾಂಪೀಟ್ ಮಾಡ್ತಾರೆ. ನಿಮ್ ಹತ್ರ ಇರುವಂತ ಗನ್ ಇಂದ ಆಪೋಸಿಟ್ ಟೀಮ್ ನವರಿಗೆ ಶೂಟ್ ಮಾಡಿದ್ರೆ ಅವರ ಬಾಡಿ ಫ್ರೀಸ್ ಆಗುತ್ತೆ. ಆದ್ರಿಂದ ನಿಮ್ಗೆ ಪಾಯಿಂಟ್ಸ್ ಗಳು ಕೂಡ ಸಿಗ್ತವೆ. ಆದ್ರೆ ನೀವು ಮಾತ್ರ ಆಪೋಸಿಟ್ ಟೀಮ್ ನವರು ಶೂಟ್ ಮಾಡೋದ್ರಿಂದ ತಪ್ಪಿಸ್ಕೊಂಡು ಆಪೋಸಿಟ್ ಟೀಮ್ ನ ಗೇಟ್ ನ ಒಳಗಡೆ ಹೋದ್ರೆ ನೀವು ಮ್ಯಾಚ್ ಅನ್ನ ಗೆಲ್ತೀರಾ ಅಂತ. ಹಾಗೆ ಅವರ ಬಾಡಿ ಸ್ಟ್ರಾಂಗ್ ಆಗಿರ್ಲಿ ಅಂತ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಆದ್ರೆ ಟ್ರೈನಿಂಗ್ ನಲ್ಲಿ ಎಂಡರ್ ತುಂಬಾನೇ ಅಗ್ರೆಸಿವ್ ಆಗಿರ್ತಾನೆ. ಇದರಿಂದ ಯಾರು ಕೂಡ ಇವನ್ ಜೊತೆ ಬೆರೆಯೋದಕ್ಕೆ ಇಷ್ಟ ಪಡೋದಿಲ್ಲ. ನಂತರ ಗ್ರಾಫ್ ಬಂದು ಎಲ್ಲರಿಗೂ ಹೇಳ್ತಿರ್ತಾನೆ, ನೀವು ಟ್ರೈನಿಂಗ್ ಮಾಡ್ಬೇಕಾದ್ರೆ ತುಂಬಾನೇ ಅಲರ್ಟ್ ಆಗಿರ್ಬೇಕು ಅಂತ. ಆಗ ಎಂಡರ್ ಕೇಳ್ತಾನೆ, ನೀವು ಭೂಮಿಯಿಂದ ಕನೆಕ್ಷನ್ ನ ಕಟ್ ಮಾಡಿದೀರಾ ಅಂತ. ಹೌದು, ಯಾಕೆಂತಂದ್ರೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಗಮನ ಟ್ರೈನಿಂಗ್ ಇಂದ ಹೊಟ್ಟೋಗುತ್ತೆ ಅಂತ ಹೇಳಿ ಗ್ರಾಫ್ ಅಲ್ಲಿಂದ ಹೊಟ್ಟೋಗ್ತಾನೆ. ಆಗ ಸಾರ್ಜೆಂಟ್ ಜೇಮ್ಸ್ ಸೀನಿಯರ್ಸ್ ಗಳ ಮುಂದೆ ಎದುರು ಮಾತಾಡಿದಕ್ಕೆ ಪನಿಷ್ಮೆಂಟ್ ಕೊಡ್ತಾರೆ. ಹಾಗೆ ಹೇಳ್ತಾನೆ, ನೀನ್ ಹೀಗೆ ಮಾತಾಡ್ತಿದ್ರೆ ಸ್ಕೂಲ್ ನ ಕಮಾಂಡರ್ ಯಾವತ್ತೂ ಆಗೋದಕ್ಕಾಗೋದಿಲ್ಲ ಅಂತ. ಅದಕ್ಕೆ ಇವನು ಕೂಡ ಹೇಳ್ತಾನೆ, ಇಲ್ಲ ನಾನು ಕಮಾಂಡರ್ ಆಗ್ತೀನಿ, ನೀವೇ ನನಗೆ ಸೆಲ್ಯೂಟ್ ಮಾಡ್ತೀರಾ ಅಂತ. ಅದಕ್ಕೆ ಇನ್ನು ಕೂಡ ಎಕ್ಸ್ಟ್ರಾ ಪುಷ್ ಅಪ್ಸ್ ಮಾಡೋದಕ್ಕೆ ಹೇಳ್ತಾನೆ. ನಂತರ ಇವರೆಲ್ಲರಿಗೂ ಏಲಿಯನ್ಸ್ ಗಳು ಯಾವ ರೀತಿ ಅಟ್ಯಾಕ್ ಮಾಡ್ತವೆ ಅಂತ ಹೇಳ್ಕೊಡ್ತಿರ್ಬೇಕಾದ್ರೆ ಪೀಟರ್ ಅನ್ನೋ ಒಬ್ಬ ಹುಡುಗ ಅಲೈ ಅನ್ನೋ ಒಬ್ಬ ಹುಡುಗನ್ ಮೇಲೆ ಫನ್ನಿ ಕಮೆಂಟ್ಸ್ ಗಳನ್ನ ಮಾಡ್ತಿರ್ತಾನೆ. ಅದಕ್ಕೆ ಎಂಡರ್ ಆ ಹುಡುಗನ್ ಪರವಾಗಿ ಪೀಟರ್ ನ ಮೇಲೆ ಫನ್ನಿ ಕಮೆಂಟ್ ಮಾಡ್ತಾನೆ. ಇದರಿಂದ ಇವನು ಎಲ್ಲರಿಗೂ ಒಳ್ಳೆ ಹುಡುಗ ಅಂತ ಅನ್ಸಿ ಅಲೈ ಇವನ್ ಜೊತೆ ಬಂದು ಸೇರ್ಕೋತಿದ್ದಂಗೆನೆ ಪೀಟರ್ ನ ಜೊತೆ ಇದ್ದಂತ ಎಲ್ಲಾ ಫ್ರೆಂಡ್ಸ್ ಗಳು ಬಂದು ಎಂಡರ್ ನ ಜೊತೆ ಸೇರ್ಕೋತಾರೆ. ಹೀಗೆ ಇವನು ಇವನ ಕಂಪ್ಯೂಟರ್ ನ ನೋಡ್ತಿರ್ಬೇಕಾದ್ರೆ ಒಂದು ಮೈಂಡ್ ಗೇಮ್ ಇವನಿಗೆ ಸಿಗುತ್ತೆ. ಇದರಲ್ಲಿ ಇವನ ಕ್ಯಾರೆಕ್ಟರ್ ಒಂದು ಇಲಿ. ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಇಲಿಗೆ ಹೇಳ್ತಾನೆ, ಒಂದು ಲೋಟದಲ್ಲಿ ಆಸಿಡ್ ಇದೆ, ಮತ್ತೊಂದ್ರಲ್ಲಿ ಇಲ್ಲ, ಸರಿಯಾಗಿರುವಂತ ಲೋಟನ ಚೂಸ್ ಮಾಡಿ ನಿನ್ನ ಪ್ರಾಣನ ಉಳಿಸ್ಕೊ ಅಂತ. ಇವನು ಕೂಡ ಒಂದು ಲೋಟನ ಚೂಸ್ ಮಾಡ್ತಾನೆ. ಆದ್ರೆ ಅದು ಆಸಿಡ್ ನ ಲೋಟ ಆಗಿರುತ್ತೆ. ಇವನು ಈ ಮೈಂಡ್ ಗೇಮ್ ಮಾಡ್ತಿರೋದನ್ನ ಇವರಿಬ್ರು ಕೂಡ ನೋಡ್ತಿರ್ತಾರೆ. ಇವನು ಯಾವುದೇ ಲೋಟನ ಚೂಸ್ ಮಾಡಿದ್ರು ಕೂಡ ಅದರಲ್ಲಿ ಆಸಿಡ್ ಇರುತ್ತೆ. ಅದಕ್ಕೆ ಇವನು ಮುಂದಿನ ಸಲ ಲೋಟನ ಚೂಸ್ ಮಾಡೋದಿಲ್ಲ. ರೂಲ್ಸ್ ಅನ್ನ ಹೇಳ್ತಿರುವಂತ ವ್ಯಕ್ತಿನೇ ಸಾಯಿಸ್ಬಿಡ್ತಾನೆ. ಯಾಕೆಂತಂದ್ರೆ ಇವನ ಪ್ರಕಾರ ರೂಲ್ಸ್ ಗಳನ್ನ ಫಾಲೋ ಮಾಡೋದಕ್ಕೆ ಹೋದ್ರೆ ಸತ್ಯ ಸಾಯ್ತಿವಿ, ಅದ್ರ ಬದಲು ನಾವು ವೈಲೆನ್ಸ್ ಅನ್ನ ಚೂಸ್ ಮಾಡಿದ್ರೆ ಗೆಲ್ತೀವಿ ಅಂತ. ಇವನ ಈ ಬುದ್ಧಿವಂತಿಕೆನ ನೋಡಿ ಗ್ರಾಫ್ ಆಗಿ ಗ್ವೆನ್ ಇವನನ್ನ ಸೀನಿಯರ್ ಟೀಮ್ ಗೆ ಪ್ರಮೋಟ್ ಮಾಡ್ತಾರೆ. ಆದ್ರಿಂದ ಇವನಿಗೆ ಫ್ರೆಂಡ್ ಆಗಿರುವಂತ ಅಲೈ ಆಲ್ ದ ಬೆಸ್ಟ್ ಹೇಳಿ ಕಳಿಸ್ತಾನೆ. ನಂತರ ಇವನು ನೆಕ್ಸ್ಟ್ ಫ್ಲೋರ್ ಗೆ ಬಂದಾಗ ಅಲ್ಲೊಂದು ಟೀಮ್ ಇರುತ್ತೆ. ಈ ಟೀಮ್ ನ ಹೆಸರು ಸಲಾಮೆಂಡರ್ ಟೀಮ್ ಅಂತ. ಇಲ್ಲೇ ಇವನಿಗೆ ಪೆಟ್ರಾ ಅನ್ನೋ ಒಬ್ಳು ಹುಡುಗಿ ಪರಿಚಯ ಆಗ್ತಾಳೆ. ಆಕ್ಚುಲಿ ಎಂಡರ್ ನ ಇದೇ ಟೀಮ್ ಗೆ ಪ್ರಮೋಟ್ ಮಾಡಿರೋದು. ಅದೇ ಸಮಯಕ್ಕೆ ಈ ಟೀಮ್ ನ ಕಮಾಂಡರ್ ಬರ್ತಾನೆ. ಇವನ ಹೆಸರು ಬ್ರಾನ್ಸ್ ಅಂತ. ಎಂಡರ್ ಈ ಟೀಮ್ ಗೆ ಬಂದಿರೋದು ಇವನಿಗಂತೂ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ಆದ್ರಿಂದ ನನ್ನ ಟೀಮ್ ಇಂದ ಸ್ವಲ್ಪ ದೂರನೇ ಇರು ಅಂತ ಹೇಳ್ತಿರ್ತಾನೆ. ನಂತರ ಇವನ ಹತ್ರ ಪೆಟ್ರಾ ಬಂದು ಹೇಳ್ತಾಳೆ, ಬ್ರಾನ್ಸ್ ಗೆ ತುಂಬಾನೇ ಭಯ ಇದೆ, ಟೀಮ್ ನಲ್ಲಿ ನೀನ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಟ್ಟು ಕಮಾಂಡರ್ ಆಗ್ಬಿಟ್ರೆ ಅಂತ. ಅವನ್ ಬಗ್ಗೆ ನೀನ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ ಹೋಗ್ಬೇಡ, ನಿನಗೆ ಬೇಕು ಅಂತಂದ್ರೆ ಫ್ರೀ ಟೈಮ್ ನಲ್ಲಿ ನಾನ್ ನಿನ್ಗೆ ಗೇಮ್ ನ ಬಗ್ಗೆ ಹೇಳ್ಕೊಡ್ತೀನಿ ಅಂತ. ನಂತರ ಇವರಿಬ್ರು ಜೀರೋ ಗ್ರಾವಿಟಿ ಗೇಮ್ ಆಡೋಂತ ಜಾಗಕ್ಕೆ ಬರ್ತಾರೆ. ಇಲ್ಲಿ ಇವಳು ಎಂಡರ್ ಗೆ ಹೇಳ್ಕೊಡ್ತಾ ಹೋಗ್ತಾಳೆ, ಹೇಗೆ ಈ ಗೇಮ್ ಅನ್ನ ಆಡೋದು, ಆಪೋಸಿಟ್ ಟೀಮ್ ನವರು ಬಂದಾಗ ಹೇಗೆ ಅವರಿಂದ ತಪ್ಪಿಸ್ಕೊಳ್ಳೋದು, ಹೇಗೆ ಶೂಟ್ ಮಾಡಿ ಪಾಯಿಂಟ್ಸ್ ಗಳನ್ನ ತಗೊಳ್ಳೋದು ಅಂತ. ಆದ್ರೆ ಇವರಿಬ್ರು ಈ ರೀತಿ ಪ್ರಾಕ್ಟೀಸ್ ಮಾಡ್ತಿರೋದು ಬ್ರಾನ್ಸ್ ಗಂತೂ ಸ್ವಲ್ಪನೂ ಕೂಡ ಇಷ್ಟ ಆಗ್ತಿರೋದಿಲ್ಲ. ಅದಕ್ಕೆ ಇನ್ಮೇಲಿಂದ ನೀನು ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಎಂಡರ್ ಗೆ ಹೇಳ್ತಾನೆ. ನಾನ್ ನಿಮ್ ಜೊತೆ ಸ್ವಲ್ಪ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಕರ್ಸ್ಕೊಂಡು ಎಂಡರ್ ಹೇಳ್ತಾನೆ, ನನ್ ಗೊತ್ತು ನಾನು ನಿನ್ಗಿಂತ ಮುಂದೆ ಹೊಟ್ಟೋಗ್ತೀನಿ ಅಂತ ನೀನು ಹೊಟ್ಟೆ ಉರಿ ಬೆಳ್ತಿದ್ಯಾ ಅಂತ. ನಾನು ಆ ರೀತಿ ಏನು ಮಾಡೋದಿಲ್ಲ. ನಿಮ್ ಟೀಮ್ ನಲ್ಲಿ ನನ್ಗೆ ಗೇಮ್ ನ ಬಗ್ಗೆ ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡು, ಕಲ್ತ್ಕೊಂಡ್ಮೇಲೆ ನಾನೇ ನಿಮ್ ಟೀಮ್ ಅನ್ನ ಬಿಟ್ಟು ಹೊಟ್ಟೋಗ್ತೀನಿ ಅಂತ. ನಂತರ ಮಾರನೇ ದಿನ ನಮ್ಗೆ ತೋರಿಸ್ತಾರೆ. ಇವತ್ತು ಇವರಿಗೆ ಒಂದು ಮ್ಯಾಚ್ ಇರುತ್ತೆ. ಆಗ ಬ್ರಾನ್ಸ್ ಎಂಡರ್ ಗೆ ಹೇಳ್ತಾನೆ, ನಾನು ನನ್ನ ಡಿಸಿಷನ್ ನ ಚೇಂಜ್ ಮಾಡಿದ್ದೀನಿ, ನೀನು ಕೂಡ ನಮ್ ಟೀಮ್ ನಲ್ಲಿ ಜಾಯಿನ್ ಆಗ್ಬೋದು ಅಂತ. ನಂತರ ಇವರೆಲ್ಲರೂ ತುಂಬಾ ಸ್ಪೆಷಲ್ ಆಗಿರುವಂತ ಸೂಟ್ ಗಳನ್ನ ಹಾಕೊಂಡು ಜೀರೋ ಗ್ರಾವಿಟಿ ಇರುವಂತ ಜಾಗಕ್ಕೆ ಬರ್ತಾರೆ. ಗೇಮ್ ನಲ್ಲಿ ಎಲ್ಲರೂ ಏನೇನ್ ಮಾಡ್ಬೇಕು ಅಂತ ಬ್ರಾನ್ಸ್ ಹೇಳ್ತಾನೆ. ಆದ್ರೆ ಎಂಡರ್ ಮಾತ್ರ ಇಲ್ಲೇ ಗೇಟ್ ನ ಹೊರಗಡೆ ಇರುವಂತ ಹೇಳಿ ಎಲ್ಲರೂ ಗೇಮ್ ನ ಒಳಗಡೆ ಎಂಟರ್ ಆಗ್ತಾರೆ. ಆದ್ರೆ ಬ್ರಾನ್ಸ್ ಕ್ಯಾಪ್ಟನ್ಶಿಪ್ ಅನ್ನ ಸರಿಯಾಗಿ ಮಾಡದೇ ಇರೋದ್ರಿಂದ ಇವರ ಟೀಮ್ ಸೋಲ್ತಿರುತ್ತೆ. ಆದ್ರಿಂದ ಎಂಡರ್ ಗೇಮ್ ನ ಒಳಗಡೆ ಎಂಟರ್ ಆಗಿ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿ ಆಪೋಸಿಟ್ ಟೀಮ್ ನವರಿಗೆ ಶೂಟ್ ಮಾಡ್ತಾ ಅವರನ್ನ ಫ್ರೀಸ್ ಮಾಡ್ತಾ ಹೋಗ್ತಿರ್ತಾನೆ. ಇವನ ಈ ಸ್ಟ್ರಾಟಜಿ ನೋಡಿ ಗ್ರಾಫ್ ತುಂಬಾನೇ ಸಂತೋಷ ಪಡ್ತಾನೆ. ಇದರಿಂದ ಸಲಾಮೆಂಡರ್ ಟೀಮ್ ವಿನ್ ಆಗುತ್ತೆ. ಟೀಮ್ ನವರೆಲ್ಲರೂ ತುಂಬಾ ಸಂತೋಷವಾಗಿ ಇದ್ರು ಕೂಡ ಬ್ರಾನ್ಸ್ ಮಾತ್ರ ಇದು ಸ್ವಲ್ಪನೂ ಕೂಡ ಇಷ್ಟ ಆಗ್ತಿರೋದಿಲ್ಲ. ನಂತರ ಎಂಡರ್ ಹಾಗೆ ಪೆಟ್ರಾ ಫೈಟಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಕಮಾಂಡರ್ ಆಗಿರುವಂತ ಬ್ರಾನ್ಸ್ ಬಂದು ಎಂಡರ್ ಗೆ ಒಂದು ಪಂಚ್ ಅನ್ನ ಮಾಡಿ ಹೇಳ್ತಾನೆ, ಇನ್ಮೇಲೆ ನನಗಿಂತ ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡಬೇಡ ಅಂತ. ನಂತರ ಇವನು ಮತ್ತೊಂದ್ಸಲ ಮೈಂಡ್ ಗೇಮ್ ಆಡೋದಕ್ಕೆ ಶುರು ಮಾಡ್ತಾನೆ. ಈಗ ಇವನು ಗೇಮ್ ನಲ್ಲಿ ಆ ವ್ಯಕ್ತಿನ ಸಾಯಿಸಿರೋದ್ರಿಂದ ಕ್ಯಾರೆಕ್ಟರ್ ಆಗಿರುವಂತ ಇಲ್ಲಿ ಅಲ್ಲಿಂದ ಮುಂದೆ ಹೋಗ್ತಿರುತ್ತೆ. ಅದೇ ಸಮಯಕ್ಕೆ ಫಾರ್ಮಿಕ್ ಏಲಿಯನ್ ಚಿತ್ರ ಮೂಡುತ್ತೆ. ಹೀಗೆ ಇವನು ಇದನ್ನ ನೋಡ್ತಿರ್ಬೇಕಾದ್ರೆ ನೋಡ್ತಾ ನೋಡ್ತಿದ್ದಂಗೆನೆ ಆ ಫಾರ್ಮಿಕ್ ಏಲಿಯನ್ ಎಂಡರ್ ನ ಅಕ್ಕ ಆಗಿರುವಂತ ವ್ಯಾಲೆಂಟಿನಾ ಆಗಿ ಬದಲಾಗುತ್ತೆ. ನಂತರ ವ್ಯಾಲೆಂಟಿನಾ ಅಲ್ಲೇ ಮುರಿದೋಗಿರುವಂತ ಒಂದು ಅರಮನೆಯ ಒಳಗಡೆ ಹೋಗ್ತಾಳೆ. ಅವಳನ್ನ ಫಾಲೋ ಮಾಡ್ಕೊಂಡು ಇವನು ಕೂಡ ಅಲ್ಲಿಗೆ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಆಗಿದ್ದಂತ
ಕ್ಯಾರೆಕ್ಟರ್ ಎಂಡರ್ ಆಗಿ ಚೇಂಜ್ ಆಗುತ್ತೆ. ಹೀಗೆ ಇವನು ಆ ಅರಮನೆಯ ಒಳಗಡೆ ಮುಂದೆ ಬರ್ತಿರ್ಬೇಕಾದ್ರೆ ಒಂದು ದೊಡ್ಡ ಹಾವು ಇವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಇವನ ಪ್ರಾಣನ ಕಾಪಾಡ್ಕೊಳಕ್ಕೆ ಇವನು ಅದನ್ನ ಸಾಯಿಸಿದಾಗ ನೋಡ್ತಾನೆ ಅಲ್ಲೇ ಇವನ ಅಣ್ಣ ಬರ್ನಾರ್ಡ್ ಕೂಡ ಇರ್ತಾನೆ. ಇದನ್ನೆಲ್ಲ ನೋಡಿ ಇವನ್ಗಂತೂ ತುಂಬಾನೇ ಭಯ ಆಗೋಗಿರುತ್ತೆ. ಇದೆಲ್ಲ ಏನು ಅಂತಾನೆ ಅರ್ಥ ಆಗೋದಿಲ್ಲ. ಈ ಕಡೆ ಗ್ರಾಫ್ ಕೂಡ ಗ್ವೆನ್ನ ಕೇಳ್ತಿರ್ತಾನೆ, ಈ ಗೇಮ್ ನಲ್ಲಿ ಎಂಡರ್ ನ ಅಕ್ಕ ಹಾಗೆ ಅಣ್ಣ ಹೇಗ್ ಬಂದ್ರು ಅಂತ. ಆಗ ಗ್ವೆನ್ ಹೇಳ್ತಿರ್ತಾಳೆ, ಎಂಡರ್ ನ ಮೈಂಡ್ ಜೊತೆಗೆ ಈ ಗೇಮ್ ಕನೆಕ್ಟ್ ಆಗಿದೆ ಅಂತ. ಇದು ಎಂಡರ್ ನ ಬ್ರೈನ್ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರ್ಬೋದು ಅಂತ ಆ ಗೇಮ್ ನ ಎರೇಸ್ ಮಾಡೋದಕ್ಕೆ ಗ್ವೆನ್ ಗೆ ಹೇಳ್ತಾನೆ. ಅದೇ ಸಮಯಕ್ಕೆ ಅವನಿಗೆ ಗೊತ್ತಾಗೋಗುತ್ತೆ ಫಾರ್ಮಿಕ್ ಏಲಿಯನ್ಸ್ ಗಳು ಚಂದ್ರನ ಹತ್ರ ಬರ್ತಿದಾವೆ ಅಂತ. ನಂತರ ಎಂಡರ್ ನ ಕರ್ಸಿ ಕೇಳ್ತಾನೆ, ನಿನ್ನ ನಂಬರ್ ಎಲ್ಲಾದ್ರಲ್ಲೂ ಚೆನ್ನಾಗ್ ಬಂದಿದೆ, ಆದ್ರೆ ನಿನ್ನ ಹತ್ರ ಒಂದೇ ಒಂದು ಪ್ರಾಬ್ಲಮ್ ಅಂತಂದ್ರೆ ನಿನ್ನ ಕಮಾಂಡರ್ ಆಗಿರುವಂತ ಬ್ರಾನ್ಸ್ ಮಾತನ್ನ ನೀನು ಕೇಳ್ತಿಲ್ಲ. ಅವನಿಂದ ಆರ್ಡರ್ಸ್ ಗಳನ್ನ ತಗೊಳ್ಳೋದು ನಿನ್ಗೆ ಇಷ್ಟ ಇಲ್ವಾ ಅಂತ ಕೇಳಿದಾಗ ಇವನು ಕೂಡ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸರಿ ಆಯ್ತು, ನಿಂದೆ ಒಂದು ಆರ್ಮಿನ ಕ್ರಿಯೇಟ್ ಮಾಡು. ಇನ್ಮೇಲಿಂದ ಆರ್ಮಿ ಹೆಸರು ಡ್ರ್ಯಾಗನ್ ಆರ್ಮಿ, ಅದಕ್ಕೆ ನೀನೇ ಕಮಾಂಡರ್ ಅಂತ. ಈಗ ಇವನು ಕಮಾಂಡರ್ ಆಗಿರೋದ್ರಿಂದ ಹೊಸ ರೂಮ್ ಅನ್ನ ತೋರ್ಸೋದಕ್ಕೆ ಸಾರ್ಜೆಂಟ್ ಜೇಮ್ಸ್ ಬರ್ತಾನೆ. ನಾನು ಕಮಾಂಡರ್ ಆಗಿ ಆಗ್ತೀನಿ ಅಂತ ಆಗ್ಲೇ ಇವನು ಹೇಳಿದ್ನಲ್ಲ, ಆದ್ರಿಂದ ತುಂಬಾ ಪ್ರೌಡ್ ಆಗಿ ಸಾರ್ಜೆಂಟ್ ಜೇಮ್ಸ್ ಕೂಡ ಇವನಿಗೆ ಸಲ್ಯೂಟ್ ಮಾಡ್ತಾನೆ. ನಂತರ ಇವನ ಡ್ರ್ಯಾಗನ್ ಆರ್ಮಿಯ ಸೋಲ್ಜರ್ಸ್ ಗಳನ್ನ ಗ್ರಾಫ್ ಕಳಿಸಿರ್ತಾನೆ. ಇದರಲ್ಲಿ ತುಂಬಾ ಜನ ಎಂಡರ್ಸ್ ನ ಫ್ರೆಂಡ್ಸ್ ಗಳೇ ಇರ್ತಾರೆ. ಎಂಡರ್ ಅವರೆಲ್ಲರಿಗೂ ಹೇಳ್ತಾನೆ, ನಾನು ಬೇರೆ ಟೀಮ್ ಗಳ ಕಮಾಂಡರ್ ತರ ಅಲ್ಲ. ಗೇಮ್ ಅನ್ನ ಗೆಲ್ಲೋದಕ್ಕೆ ನಿಮ್ಮ ಹತ್ರ ಒಳ್ಳೊಳ್ಳೆ ಐಡಿಯಾಗಳು ಇದಾವೆ ಅಂತಂದ್ರೆ ಅದನ್ನ ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ. ಈ ಕಡೆ ಸೀನ್ ಗ್ವೇನ್ ಹಾಗೆ ಗ್ರಾಫ್ ನ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಇವರೆಲ್ಲ ಏನಕ್ಕೋ ಪ್ಲಾನ್ ಅನ್ನ ಮಾಡ್ಕೋತಿದ್ದಾರೆ ಅಂತ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಈಗ ಜಾಸ್ತಿ ಟೈಮ್ ಇಲ್ಲ ಅಂತ ಗ್ರಾಫ್ ಹೇಳ್ತಿರ್ತಾನೆ. ಮಾರನೇ ದಿನ ಎಂಡರ್ ನ ಟೀಮ್ ಆಗಿರುವಂತ ಡ್ರ್ಯಾಗನ್ ಆರ್ಮಿಗೆ ಒಂದು ಮ್ಯಾಚ್ ಇರುತ್ತೆ. ಆದ್ರೆ ಅದೇ ಸಮಯಕ್ಕೆ ಒಬ್ಬಂಗೆ ಇಂಜುರಿ ಆಗೋಗುತ್ತೆ. ಅದಕ್ಕೆ ಸರಿ ಅಂತ ಹೇಳಿ ಮಿಕ್ತವರೆಲ್ಲ ಸೂಟ್ ನ ಹಾಕೊಂಡು ಝೀರೋ ಗ್ರಾವಿಟಿ ಗೇಮ್ ನಡೆಯುವಂತ ಜಾಗಕ್ಕೆ ಬರ್ತಾರೆ. ನೋಡಿದ್ರೆ ಅದೇ ಸಮಯಕ್ಕೆ ಎಂಡರ್ ನ ಫ್ರೆಂಡ್ ಆಗಿರುವಂತ ಪೆಟ್ರಾ ಕೂಡ ಅಲ್ಲಿಗೆ ಬರ್ತಾಳೆ. ಯಾಕೆಂತಂದ್ರೆ ಆಗ್ಲೇ ಒಬ್ಬ ಹುಡ್ಗನ್ಗೆ ಕಾಲು ಇಂಜುರಿ ಆಯ್ತಲ್ಲ, ಆ ಹುಡ್ಗನ್ ಬದಲು ಇವಳನ್ನ ಗ್ರಾಫೆ ಕಳ್ಸಿರ್ತಾನೆ. ನಂತರ ಇವನು ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಇಬ್ಬರನ್ನ ಗೇಮ್ ನ ಒಳಗಡೆ ಎಂಟರ್ ಮಾಡಿಸ್ತಾನೆ. ಅಲ್ಲೇ ಬಚ್ಚಿಟ್ಕೊಂಡಿದ್ದಂತ ಆಪೋಸಿಟ್ ಟೀಮ್ ನವರೆಲ್ಲರನ್ನು ಶೂಟ್ ಮಾಡಿ ಫ್ರೀಸ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ಇವನು ಬೀನ್ ಗೆ ಒಂದು ದಾರನ ಕಟ್ಟಿ ಅವನನ್ನು ಕೂಡ ಗೇಮ್ ನ ಒಳಗಡೆ ಎಂಟರ್ ಮಾಡಿಸ್ತಾನೆ. ಆಗ ಇವನು ಕೂಡ ಅಲ್ಲೆಲ್ಲ ತೇಲಾಡ್ತಾ ಹೋಗಿ ಆಪೋಸಿಟ್ ಟೀಮ್ ನವರು ಎಲ್ಲೆಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅನ್ನೋದನ್ನ ಕಂಡಿಡ್ಕೋತಾನೆ. ಆದ್ರಿಂದ ಇವನನ್ನ ವಾಪಸ್ ಎಳ್ಕೊತಿದ್ದಂಗೆನೆ ಅವರೆಲ್ಲ ಎಲ್ಲೆಲ್ಲಿದ್ದಾರೆ ಅಂತ ಹೇಳ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಆಪೋಸಿಟ್ ಟೀಮ್ ನಲ್ಲಿ ಬ್ರಾನ್ಸ್ ನ ಟೀಮ್ ಹಾಗೆ ಮತ್ತೊಂದು ಟೀಮ್ ಇದೆ ಅಂತ. ಅಂದ್ರೆ ಎರಡು ಟೀಮ್ ನ ಜೊತೆ ಎಂಡರ್ ನ ಟೀಮ್ ಫೈಟ್ ಮಾಡ್ತಿದೆ ಅಂತ. ನಂತರ ಎಂಡರ್ ನ ಟೀಮ್ ನಲ್ಲಿರೋರೆಲ್ಲ ಒಂದು ದೊಡ್ಡ ಗ್ರೂಪ್ ಆಗಿ ಅಲ್ಲಿಂದ ಹೊರಗಡೆ ಬರ್ತಾರೆ. ಆಪೋಸಿಟ್ ಟೀಮ್ ನವರು ಇವರಿಗೆ ಶೂಟ್ ಮಾಡಿ ಫ್ರೀಸ್ ಮಾಡ್ತಿದ್ರು ಕೂಡ ಇವರು ಯಾವ್ದಕ್ಕೂ ಕೂಡ ಜಗ್ಗಾರ್ದೆ ಆಪೋಸಿಟ್ ಟೀಮ್ ನ ಗೇಟ್ ನ ಒಳಗಡೆ ಬಂದು ತಲುಪ್ತಾರೆ. ಇದರಿಂದ ಎಂಡರ್ ನ ಡ್ರ್ಯಾಗನ್ ಆರ್ಮಿ ಮ್ಯಾಚ್ ನಲ್ಲಿ ಗೆಲ್ಲುತ್ತೆ. ಇದರಿಂದ ಗ್ರಾಫ್ ಹಾಗೆ ಗ್ವೆನ್ ಕೂಡ ತುಂಬಾನೇ ಸಂತೋಷ ಪಡ್ತಾರೆ. ಹೀಗೆ ಎಂಡರ್ ಸ್ನಾನ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಬ್ರಾನ್ಸ್ ಬರ್ತಾನೆ. ಯಾಕೆಂತಂದ್ರೆ ಇವನ ಟೀಮ್ ಮೇಲೆ ಎಂಡರ್ ನ ಟೀಮ್ ಗೆದ್ದಿರೋದು ಇವನಿಗೆ ಸ್ವಲ್ಪನೂ ಕೂಡ ಇಷ್ಟ ಆಗ್ತಿರೋದಿಲ್ಲ. ಯಾವಾಗ್ಲೂ ನಾನೇ ಫಸ್ಟ್ ಇರ್ಬೇಕು ಅಂತ ಇವನು ಬಯಸ್ತಿರ್ತಾನೆ. ಅದಕ್ಕೆ ಇವನು ಎಂಡರ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಎಂಡರ್ ಇವನನ್ನ ತಳ್ಬಿಡ್ತಾನೆ. ಇದರಿಂದ ಇವನಿಗೆ ತಲೆಗೆ ಏಟ್ ಬಿದ್ದು ಕೋಮಾಗೆ ಹೊಟ್ಟೋಗ್ತಾನೆ. ಆಗ ಗ್ವೇನ್ ಅಲ್ಲಿಗೆ ಬಂದು ತುಂಬಾ ಬೇಜಾರಿಂದ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಗ್ರಾಫ್ ಮಾತ್ರ ಅದನ್ನೇ ಹೇಳೋದಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ. ಇವಳನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಆಗ ಎಂಡರ್ ಅವನನ್ನ ಕೇಳ್ತಾನೆ, ಬ್ರಾನ್ಸ್ ಇನ್ನ ಬದುಕೋದಿಲ್ಲ ಅಲ್ವಾ ಅಂತ. ಇಲ್ಲ, ಅವನು ಹುಷಾರಾಗ್ಲಿ ಅಂತ ಮನೆ ಕಳಿಸ್ತಿದೀವಿ ಅಂತ ಹೇಳ್ತಾನೆ. ಆದ್ರೆ ಎಂಡರ್ಗ್ ಮಾತ್ರ ಇದೆಲ್ಲದ್ರಿಂದ ತುಂಬಾ ಬೇಜಾರಾಗೋಗಿರುತ್ತೆ. ಅದಕ್ಕೆ ಡಿಸೈಡ್ ಮಾಡಿರ್ತಾನೆ, ಇನ್ಮೇಲಿಂದ ನಾನು ಇಲ್ಲಿ ಇರಬಾರ್ದು, ಈ ವಾರ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ. ಅದಕ್ಕೆ ನನ್ನನ್ನ ಮನೆ ಕರ್ಕೊಂಡು ಹೋಗಿ ಅಂತ ಹೇಳ್ತಿರ್ತಾನೆ. ನಂತರ ಇವನು ಗ್ವೇನ್ ಹತ್ರ ಬಂದು ಕೇಳ್ತಾನೆ, ಯಾಕೆ ನೀನು ಅವನಿಗೆ ಎಲ್ಲಾ ವಿಷಯನೂ ಹೇಳೋದಕ್ಕೆ ಹೊಟ್ಟಿದ್ಯಾ ಅಂತ. ಆಗ ಇವಳು ಹೇಳ್ತಾಳೆ, ಈ ತರ ಚಿಕ್ಕ ಮಕ್ಕಳಿಂದ ಕೆಲಸ ಮಾಡಿಸ್ಕೊಳ್ತಿರೋದು ನನಗೆ ಇಷ್ಟ ಆಗ್ತಿಲ್ಲ, ಪ್ಲೀಸ್ ಎಲ್ಲರಿಗೂ ಎಲ್ಲಾ ವಿಷಯನೂ ಹೇಳ್ಬಿಡೋಣ ಅಂತ. ಆದ್ರೆ ಗ್ರಾಫ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಗ್ವೆನ್ನೆ ಕೆಲಸದಿಂದ ತೆಗೆದಾಕ್ಬಿಡ್ತಾನೆ. ಈ ಕಡೆ ಭೂಮಿಲಿ ವ್ಯಾಲೆಂಟಿನಾ ಮನೆಗ್ ಬಂದಾಗ ಅಲ್ಲೊಂದು ಕಾರ್ ನಿಂತಿರುತ್ತೆ. ಮನೆ ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ಗ್ರಾಫ್ ಬಂದಿರ್ತಾನೆ. ನಂತರ ಇವನು ಅವಳನ್ನ ಎಂಡರ್ ಹತ್ರ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೇಳ್ತಾನೆ, ಈಗ ಈ ಪ್ರಪಂಚದ ಭವಿಷ್ಯ ನಿನ್ನ ತಮ್ಮನ್ ಕೈಲಿದೆ, ಅವನಿಗೆ ಅರ್ಥ ಮಾಡಿಸಿ ಹೇಳು ಈ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಂತ. ಎಂಡರ್ ಹಾಗೆ ವ್ಯಾಲೆಂಟಿನಾ ಒಬ್ರನ್ನ ಒಬ್ರು ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಹಾಗೆ ಅವಳು ಎಂಡರ್ಸ್ ಗೆ ಹೇಳಿ ಅರ್ಥ ಮಾಡಿಸ್ತಾಳೆ, ಈ ಪ್ರಪಂಚನ ಕಾಪಾಡುವಂತ ಅವಕಾಶ ನಿನ್ನ ಹತ್ರ ಇದೆ, ಅದನ್ನ ಬಿಟ್ಕೊಡ್ಬೇಡ ಅಂತ. ಇವನು ಕೂಡ ವ್ಯಾಲೆಂಟಿನಾ ಮಾತಿಗೆ ಮರ್ಯಾದೆ ಕೊಟ್ಟು ಸರಿ ಅಂತ ಹೇಳಿ ಒಪ್ಕೋತಾನೆ. ನಂತರ ಸ್ಪೇಸ್ ಶಿಪ್ ಟೇಕ್ ಆಫ್ ಆಗುತ್ತೆ. ಹೀಗೆ ಇವನು ಹೋಗ್ತಿರ್ಬೇಕಾದ್ರೆ ಗ್ರಾಫ್ ಗೆ ಹೇಳ್ತಾನೆ, ಇನ್ಮೇಲಿಂದ ನಾನು ನನ್ನ ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತೀನಿ, ನೀವು ಕಾಂಟ್ಯಾಕ್ಟ್ ಅನ್ನ ಕಟ್ ಮಾಡಬಾರ್ದು ಅಂತ. ನಂತರ ಅಲ್ಲಿಂದ ಒಂದು ಸ್ಪೇಸ್ ಶಿಪ್ ಗೆ ಬರ್ತಾರೆ. ಅಲ್ಲಿಂದ ಆ ಸ್ಪೇಸ್ ಶಿಪ್ ನ ತಗೊಂಡು ಫಾರ್ಮಿಕ್ ಏಲಿಯನ್ ಗ್ರಹ ಇರುತ್ತಲ್ಲ, ಆ ಗ್ರಹದ ಹತ್ರ ಇರುವಂತ ಇವರ ರಿಸರ್ಚ್ ಬೇಸ್ ಗೆ ಹೋಗ್ತಿರ್ತಾರೆ. ಯಾಕೆಂತಂದ್ರೆ ಎಂಡರ್ ಗೆ ಕೊನೆಯ ಒಂದು ಟ್ರೈನಿಂಗ್ ಇದೆ. ಆ ಟ್ರೈನಿಂಗ್ ಮುಗಿದ್ಮೇಲೆ ಇವನು ಕಮಾಂಡರ್ ಆಗ್ತಾನೆ. ಆಗ ಫಾರ್ಮಿಕ್ ಏಲಿಯನ್ಸ್ ಗಳ ವಿರುದ್ಧ ಯುದ್ಧ ಮಾಡಬಹುದು ಅಂತ. ನಂತರ ಇವರೆಲ್ಲರೂ ಫಾರ್ಮಿಕ್ ಏಲಿಯನ್ಸ್ ಗಳ ಗ್ರಹ ಇರುತ್ತಲ್ಲ, ಅದರ ಹತ್ರದಲ್ಲಿರುವಂತ ಒಂದು ಗ್ರಹದಲ್ಲಿ ಬಂದು ಸ್ಟೇ ಆಗ್ತಾರೆ. ಆಗ ಗ್ರಾಫ್ ಎಂಡರ್ ಗೆ ಹೇಳ್ತಾನೆ, ಫಾರ್ಮಿಕ್ ಏಲಿಯನ್ಸ್ ಗಳು ಮೊದಲು ಇದೇ ಗ್ರಹದಲ್ಲಿ ಇದ್ದೋ, ಆದ್ರೆ ನಾವು ಫೈಟ್ ಮಾಡಿ ಅವುಗಳನ್ನ ಅವುಗಳ ಗ್ರಹಕ್ಕೆ ಓಡಿಸ್ಬಿಟ್ಟು. ಯಾಕೆಂತಂದ್ರೆ ನಾವು ಈ ಗ್ರಹದಲ್ಲಿ ಒಂದು
ಒಂದು ಬೇಸ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಆ ಫಾರ್ಮಿಕ್ ಏಲಿಯನ್ಸ್ ಗಳ ಮೇಲೆ ಒಂದು ಕಣ್ಣಿಟ್ಟಿರ್ಬೋದು ಅಂತ. ಏಲಿಯನ್ಸ್ ಗಳೆಲ್ಲ ಅವುಗಳ ಗ್ರಹಕ್ಕೆ ವಾಪಸ್ ಹೊರಟೋದು ಅಂತ ಅಂದ್ಮೇಲೆ ಮತ್ತೆ ಯಾಕೆ ಯುದ್ಧನ ಮಾಡಿಸಿದೀರಾ ಅಂತ ಇವನು ಕೇಳಿದಾಗ ಗ್ರಾಫ್ ಹೇಳ್ತಾನೆ ಫ್ಯೂಚರ್ ನಲ್ಲಿ ಏಲಿಯನ್ಸ್ ಗಳು ಅಟ್ಯಾಕ್ ಮಾಡದೇ ಇರ್ಲಿ ಅಂತ. ನಂತರ ಇವನಿಗೊಂದು ರೂಮ್ ಕೊಡ್ತಾರೆ. ಆ ರೂಮ್ ನಲ್ಲಿ ಇವನು ಮಲಗಿರ್ಬೇಕಾದ್ರೆ ಏನೋ ಶಬ್ದಗಳೆಲ್ಲ ಇವನಿಗೆ ಕೇಳಿಸ್ತಿರ್ತವೆ. ಅದಕ್ಕೆ ಕಿಟಕಿಯಿಂದ ಹೊರಗಡೆ ನೋಡಿದ್ರೆ ಇವನ ಮುಂದೆ ಇರುವಂತ ಜಾಗದಲ್ಲಿ ಏನೋ ಇದೆ ಅನ್ನೋ ಫೀಲಿಂಗ್ ಇವನಿಗೆ ಬರ್ತಿರುತ್ತೆ. ಆದ್ರೆ ಅದೇ ಸಮಯಕ್ಕೆ ನೋಡ್ತಾನೆ ಇವನ ರೂಮ್ ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ. ನಂತರ ನಮ್ಗೆ ಗೊತ್ತಾಗುತ್ತೆ ಇವನು ಬೇರೆ ಯಾರು ಅಲ್ಲ. 50 ವರ್ಷಗಳ ಹಿಂದೆ ಫಾರ್ಮಿಕ್ ಏಲಿಯನ್ಸ್ ಗಳು ಭೂಮಿ ಮೇಲೆ ಅಟ್ಯಾಕ್ ಮಾಡಿದಾಗ ಆ ಏಲಿಯನ್ಸ್ ಗಳನ್ನ ಸೋಲ್ಸಿದ್ನಲ್ಲ ಮೇಜರ್ ರೆಖಮ್, ಅವನೇ ಇವನು. ಎಂಡರ್ಗಂತೂ ಅವನನ್ನ ನೋಡಿ ತುಂಬಾನೇ ಸಂತೋಷ ಆಗಿರುತ್ತೆ. ಇನ್ಮೇಲಿಂದ ಇವನ ಟ್ರೈನರ್ ರೆಖಮೆ. ನಂತರ ಇವನಿಗೆ ಮತ್ತೊಂದ್ಸಲ ಅದೇ ವಾರ್ನ ಫುಟೇಜ್ ಅನ್ನ ತೋರಿಸ್ತಿರ್ಬೇಕಾದ್ರೆ ಎಂಡರ್ ಕೇಳ್ತಾನೆ ನೀವು ಏಲಿಯನ್ಸ್ ಗಳನ್ನ ಹೇಗೆ ಸೋಲಿಸಿದ್ರಿ ಅನ್ನೋದನ್ನ ಮಾತ್ರ ನಮ್ಗೆ ಯಾರು ಹೇಳಿಲ್ಲ, ಹೇಗೆ ಸೋಲಿಸಿದ್ರಿ ಅಂತ ಹೇಳಿ ಅಂತಂದಾಗ ಇವನು ಕೂಡ ಹೇಳೋದಕ್ಕೆ ಶುರು ಮಾಡ್ತಾನೆ. ಫಾರ್ಮಿಕ್ ಏಲಿಯನ್ಸ್ ಗಳಿಗೆ ಒಂದು ಕ್ವೀನ್ ಇರುತ್ತೆ. ಆ ಕ್ವೀನ್ ಕೊಡುವಂತ ಆರ್ಡರ್ಸ್ ಗಳನ್ನ ಫಾರ್ಮಿಕ್ ಏಲಿಯನ್ಸ್ ಗಳು ಫಾಲೋ ಮಾಡ್ತವೆ. ಈ ವಿಷಯ ನನಗೆ ಗೊತ್ತಾಗಿದ್ರಿಂದ ಕ್ವೀನ್ ಏಲಿಯನ್ ಇದ್ದಂತ ಸ್ಪೇಸ್ ಶಿಪ್ ಅನ್ನೇ ಬ್ಲಾಸ್ಟ್ ಮಾಡ್ಬಿಟ್ಟೆ. ಕ್ವೀನ್ ಏಲಿಯನ್ ಸಾಯ್ತಿದ್ದಂಗೆನೆ ಬೇರೆ ಎಲ್ಲಾ ಫಾರ್ಮಿಕ್ ಏಲಿಯನ್ಸ್ ಗಳು ಕೂಡ ಸತ್ತೋದು. ಯಾಕೆಂತಂದ್ರೆ ಆ ಎಲ್ಲಾ ಏಲಿಯನ್ಸ್ ಗಳು ಕ್ವೀನ್ ಏಲಿಯನ್ ಗೆ ಕನೆಕ್ಟ್ ಆಗಿದ್ದು ಅಂತ. ಅಂದ್ರೆ ಫಾರ್ಮಿಕ್ ಏಲಿಯನ್ಸ್ ಗಳ ಗ್ರಹದಲ್ಲಿ ಇನ್ನೂ ಕೂಡ ಆ ಏಲಿಯನ್ಸ್ ಗಳು ಇದಾವೆ ಅಂತಂದ್ರೆ ಆ ಗ್ರಹದಲ್ಲಿ ತುಂಬಾ ಕ್ವೀನ್ ಏಲಿಯನ್ಸ್ ಗಳು ಇದಾವೆ ಅಂತ. ಹೀಗೆ ಇವನನ್ನ ಟ್ರೈನಿಂಗ್ ರೂಮ್ ಗೆ ಕರ್ಕೊಂಡ್ ಬಂದಾಗ ನೋಡ್ತಾನೆ ಡ್ರ್ಯಾಗನ್ ಆರ್ಮಿಯಲ್ಲಿ ಇದ್ದಂತ ಎಂಡರ್ ನ ಫ್ರೆಂಡ್ಸ್ ಗಳೆಲ್ಲರೂ ಇಲ್ಲಿಗೆ ಬಂದಿರ್ತಾರೆ. ಯಾಕೆಂತಂದ್ರೆ ಏಲಿಯನ್ಸ್ ಗಳ ಜೊತೆ ಮಾಡುವಂತ ಯುದ್ಧದಲ್ಲಿ ಎಂಡರ್ ಗೆ ಸಹಾಯ ಮಾಡೋದಕ್ಕೆ ಅಂತ. ನಂತರ ಇವರೆಲ್ಲರಿಗೂ ಫಾರ್ಮಿಕ್ ಏಲಿಯನ್ಸ್ ಗಳ ಗ್ರಹನ ತೋರಿಸ್ತಾ ಹೇಳ್ತಾರೆ. ಈ ಗ್ರಹದಲ್ಲಿ ಏಲಿಯನ್ಸ್ ಗಳ ಪಾಪ್ಯುಲೇಷನ್ ತುಂಬಾನೇ ಜಾಸ್ತಿ ಆಗೋಗಿದೆ. ಹಾಗೆ ಆಗಾಗ ಇಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಿರುತ್ತೆ. ಅದಕ್ಕೇನೆ ಫಾರ್ಮಿಕ್ ಏಲಿಯನ್ಸ್ ಗಳು ಅವುಗಳ ಗ್ರಹನ ಬಿಟ್ಟು ಬೇರೆ ಗ್ರಹಗಳನ್ನ ತಮ್ಮ ವಶಕ್ಕೆ ತಗೊಳ್ಳೋಕೆ ನೋಡ್ತಿರೋದು. ಈಗ ಅವುಗಳನ್ನ ಸೋಲಿಸ್ತೆ ನಮ್ಗೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಇನ್ಮೇಲಿಂದ ಈ ಜಾಗದಲ್ಲಿ ಎಂಡರೇ ಕಮಾಂಡರ್. ಇವನು ಏನ್ ಆರ್ಡರ್ಸ್ ಗಳನ್ನ ಕೊಡ್ತಾನೋ ಇಲ್ಲಿರುವಂತ ಸೋಲ್ಜರ್ಸ್ ಗಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ನಂತರ ಒಂದು ಸ್ಪೇಸ್ ಶಿಪ್ ಅಷ್ಟೇ ದೊಡ್ಡದಾಗಿರುವಂತ ವೆಪನ್ ಅನ್ನ ತೋರಿಸ್ತಾನೆ. ಈ ವೆಪನ್ ಹೆಸರು ಮಾಲಿಕ್ಯುಲರ್ ಡಿಟ್ಯಾಚ್ ಮಷೀನ್ ಅಂತ. ಈ ವೆಪನ್ ಇಂದ ಒಂದು ಸಲ ಎಲ್ಲಾದ್ರೂ ಶೂಟ್ ಮಾಡಿದ್ರೆ ಅದು 100 ಕಿಲೋಮೀಟರ್ ನವರೆಗೂ ಕೂಡ ಹರಡುತ್ತೆ ಅಂತ. ಹೈಯರ್ ಆಫೀಸರ್ಸ್ ಗಳು ಗ್ರಾಫ್ ಗೆ ತುಂಬಾನೇ ಪ್ರೆಷರ್ ಆಗ್ತಿರ್ತಾರೆ, ಯುದ್ಧಕ್ಕೆ ಬೇಗ ರೆಡಿ ಮಾಡ್ಕೊಳ್ಳಿ ಅಂತ. ಇವನು ಕೂಡ ಸರಿ ಅಂತ ಹೇಳ್ತಿರ್ತಾನೆ. ಮಾರನೇ ದಿನ ನಮ್ಗೆ ತೋರಿಸ್ತಾರೆ. ಇವತ್ತು ಎಂಡರ್ ಹಾಗೆ ಅವನ ಟೀಮ್ ನವರಿಗೆ ಒಂದು ಟ್ರೈನಿಂಗ್ ಇರುತ್ತೆ. ಈ ಟ್ರೈನಿಂಗ್ ನಲ್ಲಿ ಇವರು ಗೇಮ್ ನ ಮೂಲಕ ಹೇಗೆ ಫಾರ್ಮಿಕ್ ಏಲಿಯನ್ಸ್ ಗಳ ಜೊತೆ ಫೈಟ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ಬೇಕು. ಇವರು ಗೇಮ್ ನಲ್ಲಿ ಏಲಿಯನ್ಸ್ ಗಳ ಹತ್ರ ಎಂಟರ್ ಆಗ್ತಿದ್ದಂಗೆನೆ ಸ್ಪೇಸ್ ಶಿಪ್ ಗಳಿಂದ ಸಣ್ಣ ಸಣ್ಣ ಸ್ಪೇಸ್ ಶಿಪ್ ಗಳು ಹೊರಗಡೆ ಬರ್ತವೆ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ಆದ್ರಿಂದ ಎಂಡರ್ ಕೂಡ ಅವನ ಸೋಲ್ಜರ್ಸ್ ಗಳಿಗೆ ಕಮಾಂಡ್ ಮಾಡ್ತಾನೆ ಹೋಗಿ ಅವರ ಜೊತೆ ಫೈಟ್ ಮಾಡೋದಕ್ಕೆ ಅಂತ. ಇದರಿಂದ ಎಂಡರ್ ನ ಒಂದು ದೊಡ್ಡ ಆರ್ಮಿನೇ ಆ ಕಡೆಗೆ ಹೋಗ್ತಿರುತ್ತೆ ಆ ಏಲಿಯನ್ಸ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಅಂತ. ಇವರೆಲ್ಲರೂ ಏಲಿಯನ್ಸ್ ಗಳನ್ನ ಸುತ್ತುವರೆದು ಅಟ್ಯಾಕ್ ಮಾಡಿದ್ರಿಂದ ಸ್ಪೇಸ್ ಶಿಪ್ ನಲ್ಲಿದ್ದಂತ ಏಲಿಯನ್ಸ್ ಗಳೆಲ್ಲ ನಾಶ ಆಗಿ ಇವರೆಲ್ಲರೂ ಮೊದಲನೇ ಟ್ರೈನಿಂಗ್ ನಲ್ಲಿ ವಿನ್ ಆಗ್ತಾರೆ. ಹಾಗೆ ನೆಕ್ಸ್ಟ್ ಡೇನು ಕೂಡ ಎರಡನೇ ಟ್ರೈನಿಂಗ್ ಇರುತ್ತೆ. ಆದ್ರೆ ಈ ಎರಡನೇ ಟ್ರೈನಿಂಗ್ ಎಷ್ಟು ಕಷ್ಟವಾಗಿರುತ್ತೆ ಅಂತಂದ್ರೆ ಎಷ್ಟೇ ಕಷ್ಟಪಟ್ಟರು ಇವರೆಲ್ಲ ಆ ಏಲಿಯನ್ಸ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಆದ್ರಿಂದ ಆ ಏಲಿಯನ್ಸ್ ಗಳೆಲ್ಲ ಅಟ್ಯಾಕ್ ಮಾಡಿ ಇವರ ಸ್ಪೇಸ್ ಶಿಪ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತವೆ. ಅಂದ್ರೆ ಎಂಡರ್ ಹಾಗೆ ಅವನ ಟೀಮ್ ನವರು ಎರಡನೇ ಟ್ರೈನಿಂಗ್ ನಲ್ಲಿ ಫೇಲ್ ಆಗಿದ್ದಾರೆ ಅಂತ. ಆದ್ರಿಂದ ಇವನನ್ನ ಸಪರೇಟ್ ಆಗಿ ಕರೆದು ಕೇಳ್ತಿರ್ತಾರೆ, ನಿನ್ಗೆ ಏನಾಗಿದೆ, ಯಾಕೆ ನಿನ್ ಟೀಮ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಿದ್ಯಾ? ನಿನ್ನ ಟೀಮ್ ನ ಮೇಲೆ ನೀನು ನಂಬಿಕೆ ಇಡು. ಅವರ ಕೆಲಸನ ಅವರಿಗೆ ಫ್ರೀ ಆಗಿ ಮಾಡೋದಕ್ಕೆ ಬಿಟ್ಟು ಅವರು ಏನ್ ಮಾಡ್ಬೇಕು ಅಂತ ಬರೀ ಗೈಡ್ ಮಾಡು ಸಾಕು ಅಂತ. ರೆಕಮ್ ಹಾಗೆ ಗ್ರಾಫ್ ಇಬ್ರು ಕೂಡ ಮಾತಾಡ್ಕೊತಿರ್ತಾರೆ, ನಮ್ಮ ಹತ್ರ ಈಗ ಜಾಸ್ತಿ ಟೈಮ್ ಇಲ್ಲ ಅಂತ. ಅದಕ್ಕೆ ಎಂಡರ್ ಹಾಗೆ ಅವನ ಟೀಮ್ ನ ಕೊನೆಯ ಟ್ರೈನಿಂಗ್ ಅನ್ನ ನಾಳೆನೆ ಇಟ್ಕೋತಾರೆ. ಮುಂದಿನ ಸೀನ್ ನಲ್ಲಿ ಎಂಡರ್ ಹಾಗೆ ಪೆಟ್ರಾ ಡಿಸ್ಕಸ್ ಮಾಡ್ತಿರ್ತಾರೆ, ನಾಳೆ ಕೊನೆಯ ಟ್ರೈನಿಂಗ್ ನಲ್ಲಿ ಹೇಗೆ ನಾವು ಆ ಫಾರ್ಮಿಕ್ ಏಲಿಯನ್ಸ್ ಗಳನ್ನ ಸೋಲ್ಸೋದು ಅಂತ. ಮಾರನೇ ದಿನ ಇವನು ಟ್ರೈನಿಂಗ್ ಗೆ ರೆಡಿ ಆಗ್ತಿರ್ಬೇಕಾದ್ರೆ ಸಾರ್ಜೆಂಟ್ ಜೇಮ್ಸ್ ಇವನಿಗೆ ಗುಡ್ ಲಕ್ ಹೇಳ್ತಾನೆ. ಸರಿ ಅಂತ ಹೇಳಿ ಇವನು ಟ್ರೈನಿಂಗ್ ನಡೆಯುವಂತ ಜಾಗಕ್ಕೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಹೈಯರ್ ಆಫೀಸರ್ಸ್ ಗಳೆಲ್ಲ ಬಂದು ತಲುಪಿರ್ತಾರೆ. ಯಾಕೆ ಇವರೆಲ್ಲ ಇವತ್ತು ಬಂದಿದ್ದಾರೆ ಅಂತ ನಮ್ಗಂತೂ ಅರ್ಥನೇ ಆಗೋದಿಲ್ಲ. ಹಾಗೆ ಇವರೆಲ್ಲ ಏನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ನಂತರ ಇವರೆಲ್ಲರೂ ಫೈನಲ್ ಟ್ರೈನಿಂಗ್ ಯುದ್ಧಕ್ಕೆ ರೆಡಿ ಆಗ್ತಾರೆ. ನಂತರ ಇವರು ನೋಡ್ತಾರೆ ಏಲಿಯನ್ಸ್ ಗಳು ಮುಂದೆ ನಿಂತಿರ್ತವೆ, ಆದ್ರೆ ಅಟ್ಯಾಕ್ ಮಾಡ್ತಿರೋದಿಲ್ಲ. ಏನಕ್ಕೆ ಅಂತ ಇವ್ರಿಗೂ ಕೂಡ ಅರ್ಥ ಆಗೋದಿಲ್ಲ, ತುಂಬಾ ಕನ್ಫ್ಯೂಸ್ ಆಗೋಗಿರ್ತಾರೆ. ಇವಾಗ ಏನ್ ಮಾಡೋದು ಅಂತ ಟೀಮ್ ಮೆಂಬರ್ ಸೆಂಡರ್ ನ ಕೇಳಿದಾಗ ಇವನು ದೊಡ್ಡ ಆರ್ಮಿನ ಆ ಏಲಿಯನ್ಸ್ ಗಳ ಶಿಪ್ ಇರುವಂತ ಜಾಗಕ್ಕೆ ಕಳಿಸ್ತಿರ್ತಾನೆ. ಆದ್ರೆ ಏಲಿಯನ್ಸ್ ಗಳು ಕಳಿಸಿದಂತ ಎಲ್ಲಾ ಶಿಪ್ ಗಳನ್ನ ಧ್ವಂಸ ಮಾಡಕ್ ಬಿಡ್ತವೆ. ಆದ್ರಿಂದ ಇವನು ಕೂಡ ಮಾಲಿಕ್ಯುಲರ್ ಡಿಟ್ಯಾಚಬಲ್ ಮಷೀನ್ ಇಂದ ಅಟ್ಯಾಕ್ ಮಾಡಿಸಿದಾಗ ಏಲಿಯನ್ ಶಿಪ್ ಇದ್ದಂತ ಜಾಗದಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಆಗಿ ಅಲ್ಲಿದ್ದಂತ ಪ್ರತಿಯೊಂದು ಏಲಿಯನ್ ಶಿಪ್ ಕೂಡ ಧ್ವಂಸ ಆಗೋಗುತ್ತೆ. ನಂತರ ಇವರು ಫಾರ್ಮಿಕ್ ಏಲಿಯನ್ಸ್ ನ ಗ್ರಹದಲ್ಲಿ ನೋಡಿದಾಗ ಕೋಟ್ಯಾಂತರ ಏಲಿಯನ್ ಶಿಪ್ ಗಳು ಇವರಿರೋ ಜಾಗಕ್ಕೆ ಬರ್ತಿರ್ತವೆ. ಈಗ ಇವರು ಅಟ್ಯಾಕ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಯಾಕೆಂತಂದ್ರೆ ಮಾಲಿಕ್ಯುಲರ್ ಡಿಟ್ಯಾಚ್ ಮಷೀನ್ ಚಾರ್ಜ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆದ್ರಿಂದ ಇನ್ನಷ್ಟು ಆರ್ಮಿನ ಕಳಿಸ್ತಾನೆ ಮಾಲಿಕ್ಯುಲರ್ ಡಿಟ್ಯಾಚ್ ಮಷೀನ್ ಚಾರ್ಜ್ ಆಗೋವರೆಗೂ ಅದನ್ನ ಕಾಪಾಡೋದಕ್ಕೆ ಅಂತ. ಆದ್ರೆ ಅಷ್ಟೊತ್ತಿಗೆ ಏಲಿಯನ್ಸ್ ಗಳೆಲ್ಲ ಇವರ ಮೇಲೆ ಅಟ್ಯಾಕ್ ಮಾಡಿ ಇವರ ಎಷ್ಟೋ ಸ್ಪೇಸ್ ಶಿಪ್ ಗಳನ್ನ ಧ್ವಂಸ ಮಾಡಕ್ ಬಿಡ್ತವೆ. ಹೀಗೆ ಇವುಗಳೆಲ್ಲ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೇನೆ ಅದೇ ಸಮಯಕ್ಕೆ ಮಾಲಿಕ್ಯುಲರ್ ಡಿಟ್ಯಾಚ್ ಮಷೀನ್ ಕೂಡ
ಕೂಡ ರೀಚಾರ್ಜ್ ಆಗೋಗುತ್ತೆ. ಆದ್ರಿಂದ ಎಂಡರ್ ಏಲಿಯನ್ಸ್ ಗಳ ಗ್ರಹದ ಮೇಲೆನೆ ಅಟ್ಯಾಕ್ ಮಾಡಿಸ್ಬಿಡ್ತಾನೆ. ಗ್ರಹದ ಮೇಲೆ ಬ್ಲಾಸ್ಟ್ ಮಾಡ್ತಿದ್ದಂಗೆನೆ ಇಡೀ ಗ್ರಹನೇ ಸಂಪೂರ್ಣವಾಗಿ ಬೂದಿ ಆಗೋದಕ್ಕೆ ಶುರು ಆಗುತ್ತೆ. ಇದರಿಂದ ನಾವು ಕೊನೆಯ ಟ್ರೈನಿಂಗ್ ಅನ್ನ ಗೆದ್ಬಿಟ್ವಿ ಅಂತ ಇವರೆಲ್ಲರೂ ಖುಷಿ ಪಡ್ತಿರ್ಬೇಕಾದ್ರೇನೆ ನೋಡ್ತಾರೆ ಹೈಯರ್ ಆಫೀಸರ್ಸ್ ಗಳೆಲ್ಲ ತುಂಬಾನೇ ಸೀರಿಯಸ್ ಆಗಿರ್ತಾರೆ. ಆಗ ಇಲ್ಲಿ ನಮ್ಗೊಂದು ದೊಡ್ಡ ಸಸ್ಪೆನ್ಸ್ ರಿವೀಲ್ ಆಗುತ್ತೆ. ಏಲಿಯನ್ಸ್ ಗಳ ನಿಜವಾದ ಗ್ರಹನ ತೋರಿಸಿದಾಗ ಆ ಗ್ರಹ ಬೆಂಕಿಲಿ ಹಾಗೆ ಬೇಯ್ತಿರುತ್ತೆ. ಇವರು ಗೇಮ್ ನಲ್ಲಿ ಏಲಿಯನ್ಸ್ ಗಳ ಗ್ರಹನ ಡಿಸ್ಟ್ರಾಯ್ ಮಾಡ್ಲಿಲ್ಲ, ನಿಜ ಜೀವನದಲ್ಲೇ ಫಾರ್ಮಿಕ್ ಏಲಿಯನ್ಸ್ ಗಳ ಗ್ರಹನ ನಾಶ ಮಾಡಿದ್ದಾರೆ ಅಂತ. ಇದನ್ನ ನೋಡಿ ಇವರೆಲ್ಲರಿಗೂ ತುಂಬಾನೇ ಶಾಕ್ ಆಗೋಗುತ್ತೆ. ಯಾಕೆಂತಂದ್ರೆ ಇವರೆಲ್ಲರೂ ಸೇರಿ ಫಾರ್ಮಿಕ್ ಏಲಿಯನ್ಸ್ ಗಳ ಪ್ರಜಾತಿನೇ ನಾಶ ಮಾಡ್ಬಿಟ್ಟಿರ್ತಾರೆ. ಇದು ಎಂಡರ್ಗಂತೂ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ಯಾಕೆಂತಂದ್ರೆ ಈಗ ಇವನಿಗೆ ಅರ್ಥ ಆಗೋಗಿರುತ್ತೆ, ಆಗ್ಲಿ ಏಲಿಯನ್ಸ್ ಗಳು ಅಟ್ಯಾಕ್ ಮಾಡದೆ ಸುಮ್ನೆ ನಿಂತಿದ್ವಲ್ಲ, ಅದು ಯಾಕೆ ಅಂತಂದ್ರೆ ಫಾರ್ಮಿಕ್ ಏಲಿಯನ್ಸ್ ಗಳಿಗೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋ ಉದ್ದೇಶನೇ ಇರ್ಲಿಲ್ಲ. ಅವುಗಳು 50 ವರ್ಷದ ಹಿಂದೆ ಭೂಮಿಗೆ ಬಂದಿದ್ದು ಅಟ್ಯಾಕ್ ಮಾಡೋದಕ್ಕಲ್ಲ, ಜಸ್ಟ್ ಮನುಷ್ಯರ ಜೊತೆ ಸೇರಿ ಭೂಮಿಲಿ ಜೀವನ ಮಾಡೋದಕ್ಕಷ್ಟೇ. ಅಂದ್ರೆ ಇಲ್ಲಿ ನಿಜವಾದ ರಾಕ್ಷಸರು ಏಲಿಯನ್ಸ್ ಗಳಲ್ಲ, ಅದು ಮನುಷ್ಯರು. ಆಗ ಎಂಡರ್ನ ಪ್ರಜ್ಞೆ ತಪ್ಪಿಸಿ ಇವನ ರೂಮ್ ನಲ್ಲಿ ಮಲಗಿಸ್ತಾರೆ. ಆದ್ರೆ ಮಲಗಿರ್ಬೇಕಾದ್ರೆ ಇವನಿಗೆ ಮತ್ತೆ ಮತ್ತೆ ಫಾರ್ಮಿಕ್ ಏಲಿಯನ್ಸ್ ಗಳ ವಿಷನ್ ಗಳು ಬರ್ತಿರ್ತವೆ. ಎಚ್ಚರ ಆದಾಗ ಇವನಿಗೆ ಅರ್ಥ ಆಗೋಗುತ್ತೆ. ಆದ್ರಿಂದ ಹೊರಗಡೆ ಓಡ್ ಬರ್ತಾನೆ. ಅವನ ಹಿಂದೆ ಪೆಟ್ರಾ ಕೂಡ ಓಡ್ ಬರ್ತಾಳೆ. ಎಂಡರ್ಗೆ ಅನ್ನಿಸ್ತಿರುತ್ತೆ ಇವರ ಮುಂದೆ ಇರುವಂತ ಜಾಗದಲ್ಲಿ ಒಂದು ಫಾರ್ಮಿಕ್ ಏಲಿಯನ್ ಇರ್ಬೋದು ಅಂತ. ಅದಕ್ಕೆ ನೀನ್ ಇಲ್ಲೇ ಇರೋ ಅಂತ ಹೇಳಿ ಪೆಟ್ರನ ಇಲ್ಲೇ ಬಿಟ್ಟು ಇವನು ಆ ಜಾಗದ ಒಳಗಡೆ ಬರ್ತಾನೆ. ಅಲ್ಲಿ ಬಂದು ನೋಡಿದ್ರೆ ಒಳಗಡೆ ಹೋಗೋದಕ್ಕೆ ಮತ್ತೊಂದು ಜಾಗ ಇರುತ್ತೆ. ಆ ಜಾಗದಲ್ಲಿ ಇವನು ಒಳಗಡೆ ಬಂದಾಗ ನೋಡ್ತಾನೆ ಅಲ್ಲೊಂದು ಫಾರ್ಮಿಕ್ ಏಲಿಯನ್ ನ ಮೊಟ್ಟೆ ಇರುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ದೊಡ್ಡ ಫಾರ್ಮಿಕ್ ಏಲಿಯನ್ ಕೂಡ ಬರುತ್ತೆ. ಆದ್ರೆ ಅದು ಇವನಿಗೆ ಏನು ಕೂಡ ಮಾಡೋದಿಲ್ಲ, ಬದಲಾಗಿ ಇವನ ಕಣ್ಣೀರನ್ನ ಒರೆಸುತ್ತೆ. ಆಗ ಇವನಿಗೆ ಗೊತ್ತಾಗೋಗುತ್ತೆ ಫಾರ್ಮಿಕ್ ಏಲಿಯನ್ಸ್ ಗಳು 50 ವರ್ಷದ ಹಿಂದೆ ಭೂಮಿಗೆ ಬಂದಿದ್ದಕ್ಕೆ ಮತ್ತೊಂದು ಕಾರಣ ಏನು ಅಂತಂದ್ರೆ ನೀರಿಗೋಸ್ಕರ. ಯಾಕೆಂತಂದ್ರೆ ಇವುಗಳ ಗ್ರಹದಲ್ಲಿ ಟೆಂಪರೇಚರ್ ಜಾಸ್ತಿ ಆಗಿ ನೀರೆಲ್ಲ ಖಾಲಿ ಆಗೋಗಿರುತ್ತೆ. ಅದಕ್ಕೆ ಇವನು ಡಿಸೈಡ್ ಮಾಡ್ತಾನೆ ಈ ಮೊಟ್ಟೆಗೆ ಹಾಗೆ ಫಾರ್ಮಿಕ್ ಏಲಿಯನ್ಗೆ ಒಂದು ಹೊಸ ಗ್ರಹನ ಹುಡುಕೊಡ್ಬೇಕು ಅಂತ. ಆದ್ರಿಂದ ಒಂದು ಸ್ಪೇಸ್ ಶಿಪ್ ಅನ್ನ ತಗೊಂಡು ಅನಂತ ಬ್ರಹ್ಮಾಂಡದಲ್ಲಿ ಇವುಗಳಿಗೋಸ್ಕರ ಗ್ರಹನ ಹುಡ್ಕೋದಕ್ಕೆ ಹೋಗ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಹೇಗನ್ನಿಸ್ತು ಮೂವಿ? ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಎಂಡರ್ ನ ಜಾಗದಲ್ಲಿ ನೀವಿದ್ದಿದ್ರೆ ಏನ್ ಮಾಡ್ತಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಏಲಿಯನ್ಸ್ ಗಳನ್ನ ಸಾಯಿಸ್ತಿದ್ರಾ ಅಥವಾ ಅವುಗಳನ್ನ ಬಿಟ್ಟು ಮಾನವೀಯತೆ ಮೆರಿತಿದ್ರಾ ಅಂತ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.